ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ ನಾಗರಾಜ್. ವೀಕ್ಷಕರೇ, ಇಷ್ಟು ದಿನ ದೊಡ್ಡವರನ್ನ ಕಾಡ್ತಾ ಇದ್ದಂತ ಹೃದಯಾಘಾತ ಸಮಸ್ಯೆಗಳು ಇದೀಗ ಮಕ್ಕಳನ್ನ ಕಾಡೋದಕ್ಕೆ ಶುರುವಾಗಿದೆ. ಇದರ ಜೊತೆಗೆ ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್ ಅಂತಹ ಸಮಸ್ಯೆಗಳು ಕೂಡ ಹೆಚ್ಚು ಕಾಡ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಅನ್ನುವಂಥ ಕುರಿತಾಗಿ ತಿಳಿಸಿಕೊಡೋದಕ್ಕೆ ಇಂದಿರಾ ಗಾಂಧಿ ಮಂಗಳ ಆರೋಗ್ಯ ಸಂಸ್ಥೆಯ ಮಕ್ಕಳ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕಿ ಹಾಗೂ ವಿಭಾಗದ ಮುಖ್ಯಸ್ಥರು ಆಗಿರ್ತಕ್ಕಂಥ ಡಾಕ್ಟರ್ ವಾಣಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇತ್ತೀಚೆಗೆ ಮಕ್ಕಳಲ್ಲಿ ಹೃದಯಾಘಾತ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಮೊಬೈಲ್ ಬಳಕೆಯಿಂದಲೇ ಹೃದಯಾಘಾತ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅನ್ನೋ ಕುರಿತಾಗಿ ಹೇಳ್ತಾ ಇದ್ದಾರೆ. ಸೊ ಇದು ನಿಜಾನಾ ಅಥವಾ ಹೇಗೆ ಅಂತ, ಇದು ನಿಜವಾಗ್ಲೂ ನಿಮ್ಮ ಒಂದು ಅಧ್ಯಯನದಲ್ಲಿ ಅಥವಾ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದ್ಯಾ ಹೇಗೆ ಅಂತ? ಹೌದು, ಇತ್ತೀಚಿನ ಮಾಧ್ಯಮಗಳಲ್ಲೂ ಕೂಡ ನಾವು ಸಾಕಷ್ಟು ನೋಡ್ತಾ ಇದ್ದೇವೆ. ಸಣ್ಣ ವಯಸ್ಸಿನಲ್ಲಿ 8 ವರ್ಷದ ಮಗುಗೆ ಹೃದಯಾಘಾತ ಆಯಿತು, 12 ವರ್ಷದ ಮಗುವಿಗೆ ಸಡನ್ ಆಗಿ ಹಾರ್ಟ್ ಬಡ್ತ ಸ್ಟಾಪ್ ಆಯಿತು ಅಂತೆಲ್ಲ ನೋಡ್ತಾ ಇದ್ದೇವೆ. ಜನರು ಆತಂಕ ಪಡಬೇಕಾಗಿಲ್ಲ. ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್, ಹೃದಯ ಸ್ತಂಭನ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನು ಹೇಳ್ತೀವಿ. ಕಾರ್ಡಿಯಾಕ್ ಅರೆಸ್ಟ್ಗೆ ಸಾಕಷ್ಟು ಕಾರಣಗಳಿರುತ್ತೆ. ಸಾಕಷ್ಟು ಮಕ್ಕಳಿಗೆ ಹುಟ್ಟಿದಾಗಿಂದನೇ ಹೃದಯ ಸಂಬಂಧಿತ ಕಾಯಿಲೆಗಳಿರುತ್ತೆ. ಹೃದಯದಲ್ಲಿ ರಂಧ್ರ ಇರ್ಬೋದು ಅಥವಾ ಎಲೆಕ್ಟ್ರಿಕಲ್ ಅಬ್ನಾರ್ಮಲಿಟೀಸ್ ಇರ್ಬೋದು. ಹೃದಯ ಬಡ್ತ ಸಡನ್ ಆಗಿ ಜಾಸ್ತಿ ಆಗುವಂಥದ್ದು, ಸಡನ್ ಆಗಿ ಕಡಿಮೆ ಆಗುವಂಥದ್ದು, ಅಥವಾ ಹೃದಯದ ಮಸಲ್ಸ್ ವೀಕ್ ಇರ್ಬೋದು, ಹೃದಯದ ಭಾರ ಜಾಸ್ತಿ ಆಗಿರ್ಬೋದು, ಅಂದರೆ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಸೊ ಈ ಥರ ಕಂಡೀಷನ್ಸ್ ಇರೋ ಮಕ್ಕಳು ನೋಡಲಿಕ್ಕೆ ಸಾಮಾನ್ಯವಾಗಿ ನಾರ್ಮಲ್ ಆಗೇ ಇರ್ತಾರೆ. ಆದರೆ ಅವರಿಗೆ ಹೆಚ್ಚಾದ ಒತ್ತಡ ಇದ್ದಾಗ, ಮಾನಸಿಕ ಒತ್ತಡ ಇರ್ಬೋದು ಇಲ್ಲ ದೈಹಿಕ ಒತ್ತಡ ಇರ್ಬೋದು, ಇದು ಜಾಸ್ತಿ ಆದಾಗ ಅವರಿಗೆ ಸಡನ್ ಆಗಿ ಹೃದಯ ಸ್ಟಾಪ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಇವ್ರು ನೋಡಲಿಕ್ಕೆ ನಾರ್ಮಲ್ ಇರ್ತಾರೆ, ತಪಾಸಣೆಗೆ ಒಳಗಾಗದೆ ಹೊರತು ಇದು ಕಂಡುಹಿಡಿಲಿಕ್ಕೆ ಆಗೋದಿಲ್ಲ. ಹಾಗೇನೆ ಕೂಡ ಈ ಡೆಂಗ್ಯೂ ಆಗಿರ್ಬೋದು, ನಿಮೋನಿಯಾ ಆಗಿರ್ಬೋದು, ಯಾವುದೇ ಕಂಡೀಷನ್ ಇಂದ ಆಗಿದ್ರು ಕೊನೆಗೆ ಜೀವ ಪ್ರಾಣ ಹೋಗಬೇಕಾದ್ರೆ ಕೊನೆಗೆ ನಿಲ್ಲುವಂಥದ್ದು ಹೃದಯ. ಸೊ ಇದು ಹೃದಯ ಸ್ತಂಭನ ಅಂತ ಹೇಳ್ತೀವಿ. ಕಾರ್ಡಿಯಾಕ್ ಅರೆಸ್ಟ್ ಇಸ್ ದ ಲಾಸ್ಟ್ ಥಿಂಗ್. ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್. ಸೊ ಇದು ಏನಕ್ಕಾಗತ್ತೆ ಅಂದರೆ ನಮ್ಮ ರಕ್ತನಾಳಗಳಲ್ಲಿ ಅದು ವೆಸಲ್ಸ್ ಏನಿದೆ ಅದು ಬ್ಲಾಕ್ ಆದಾಗ ಆಗುವಂತಹ ಕಂಡೀಷನನ್ನು ಹೃದಯಾಘಾತ ಅಂತ ಹೇಳ್ತೇವೆ. ಸೊ ಇದು ಮಕ್ಕಳಲ್ಲಿ ಹೃದಯಾಘಾತ, ಹೃದಯ ಸ್ತಂಭನ ಅದು ಸ್ವಲ್ಪ ನೋಡಬೇಕಾಗತ್ತೆ, ಸ್ಟಡಿ ಮಾಡಿ ನೋಡಬೇಕಾಗತ್ತೆ, ಎಕ್ಸಾಕ್ಟ್ ಏನು ರೀಸನ್ ಅಂತ ನೋಡಬೇಕಾಗತ್ತೆ. ಇದು ವರಿ ಮಾಡಬೇಕಾಗಿದ್ದ ಫ್ಯಾಕ್ಟರ್ ಅಂದರೆ ಇದು ಏನು ರಕ್ತನಾಳಗಳಲ್ಲಿ ಡೆಪಾಸಿಟ್ ಆಗುತ್ತಲ್ಲ, ಸೊ ಅದು ಬಾಲ್ಯದಿಂದಲೇ ಶುರು ಆಗುತ್ತೆ. ಬಾಲ್ಯದಿಂದಲೇ ಕೊಬ್ಬಿನಂಶ ರಕ್ತನಾಳಗಳಲ್ಲಿ ಡೆಪಾಸಿಟ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮದಿಂದ ಇದನ್ನು ತಡೆಗಟ್ಟುವ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ ಮ್ಯಾಮ್, ಅಂದರೆ ಈಗ ಮೊಬೈಲ್ ಬಳಕೆಯಿಂದ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಮಕ್ಕಳಲ್ಲಿ? ಯಾಕಂದರೆ ಪರ್ಟಿಕ್ಯುಲರ್ಲಿ ಹಾರ್ಟಿಗೆ ತುಂಬ ಸಂಬಂಧಪಟ್ಟ ಹಾಗೆ ತುಂಬ ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಕುರಿತಾಗಿ ಈಗಾಗಲೇ ಹೇಳ್ತಾ ಇರುವಂಥದ್ದು, ಒಂದಷ್ಟು ವೈದ್ಯರು ಕೂಡ ಹೇಳ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸಮಸ್ಯೆ ತಂದೊಡ್ತಾ ಇದೆ ಮೊಬೈಲ್ ಅನ್ನೋದು ಅಂತ? ಆಧುನೀಕರಣದ ಜೊತೆಗೆ ಸಾಕಷ್ಟು ಆರೋಗ್ಯದಲ್ಲಿ ಏರುಪೇರುಗಳ ಕಾಣ್ತಾ ಇದ್ದೀವಿ ನಾವು. ಕಳೆದ 2-3 ದಶಕಗಳ ಹಿಂದೆ ನಾವು ಏನು ಕಂಪೇರ್ ಮಾಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ಸಾಕಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಆಧುನೀಕರಣ ಅಂದರೆ ನಮ್ಮ ಜೀವನ ಶೈಲಿಯ ಬದಲಾವಣೆ ಇರ್ಬೋದು, ಅಥವಾ ಆಹಾರ ಪದ್ಧತಿಯ ಬದಲಾವಣೆ ಇರ್ಬೋದು, ಎಲೆಕ್ಟ್ರಾನಿಕ್ ಮೊಬೈಲ್ ಅಷ್ಟೇ ಅಲ್ಲ, TV, iPad, ಸೊ ಈ ಥರ ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಕೆ ಜಾಸ್ತಿ ಆಗಿದೆ. ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದು ಒಳ್ಳೆಯ ವಿಷಯ. ಆದರೆ ಜೊತೆಯಲ್ಲಿ ಚಿಂತೆ ಮಾಡಬೇಕಿರೋ ಫ್ಯಾಕ್ಟರ್ ಏನಂದರೆ ಅದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ಅದು ನೇರವಾಗಿ ಕೆಟ್ಟ ಪರಿಣಾಮ ಬೀಳ್ತಾ ಇಲ್ಲ. ಈಗ ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಮೊಬೈಲಿಂದ ಡೈರೆಕ್ಟ್ ಹಾರ್ಟ್ ಅಟ್ಯಾಕ್ ಅಂತ. ಸೊ ಆ ಥರ ಅಲ್ಲ. ಮೊಬೈಲ್ ಬಳಕೆಯಿಂದ ಏನಾಗುತ್ತೆ, ಮಕ್ಕಳಲ್ಲಿ ದೈಹಿಕ ಚಟುವಟಿಕೆ ಕಡಿಮೆ ಆಗುತ್ತೆ. ಸೊ ಅವ್ರಿಗೆ ಬೇರೆ ಯಾವುದ್ರಲ್ಲೂ ಕೂಡ ಇಷ್ಟ ಆಗೋದಿಲ್ಲ. ಯಾಕೆಂದರೆ ಅದರಲ್ಲಿ ಬರೋ ಶಾರ್ಟ್ಸು ಅದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೊರಗಡೆ ಹೋಗ್ಬಿಟ್ಟು ಆಟ ಆಡೋದು ಅದೆಲ್ಲ ಅವ್ರಿಗೆ ಬೇಜಾರು ತರುತ್ತೆ. ಇದು ನಿಮಿಷಕ್ಕೆ ಚೇಂಜ್ ಆಗ್ತಿರುತ್ತೆ. ಸೊ ಇಟ್ ಅಟ್ರಾಕ್ಟ್ಸ್ ದೆಮ್ ಮೋರ್. ಸೊ ಹೊರಗಡೆ ಹೋಗಿ ಆಟ ಆಡೋದು ಅಥವಾ ಬೇರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವ್ರನ್ನ ತೊಡಗಲಿಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಮೊಬೈಲ್ ನೇರವಾಗಿ ಅಲ್ಲ, ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಜಾಸ್ತಿ ಮಾಡುತ್ತೆ. ತುಂಬ ಗಂಟೆಗಟ್ಟಲೆ ಇನ್ಸ್ಟಾಗ್ರಾಮ್ ನೋಡೋದು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕಲ್ಲಿ ತುಂಬ ಸಮಯ ವ್ಯಯ ಮಾಡ್ತಾರೆ. ಸೊ ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಸೊ ತುಂಬ ಹೊತ್ತು ಕೂತ್ಕೊಂಡು ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಮಾಡಲಿಲ್ಲ ಅಂದರೆ ಅದು ಸ್ಮೋಕಿಂಗ್ ಏನು ದುಷ್ಪರಿಣಾಮ ಮಾಡುತ್ತೆ ನಮ್ಮ ಬಾಡಿ ಮೇಲೆ, ಅದೇ ರೀತಿಯ ದುಷ್ಪರಿಣಾಮಗಳನ್ನು ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನಿದೆ ಅದು ಮಾಡುತ್ತೆ. ಮೊಬೈಲಿಂದ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿಯಾಗಿ ಹೃದಯದ ಮೇಲೆ ದುಷ್ಪರಿಣಾಮಗಳು ಆಗುತ್ತೆ ಹೊರತು ಡೈರೆಕ್ಟ್ ಮೊಬೈಲಿಂದ ಹಾರ್ಟ್ಗೆ ದುಷ್ಪರಿಣಾಮ ಆಗುತ್ತೆ ಅಂತ ಇದುವರೆಗೂ ಯಾವುದು ಸ್ಟಡೀಸ್ ಬಂದಿಲ್ಲ. ಹಾಗಾದರೆ ನಿಮ್ಮ ಪ್ರಕಾರ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಮಕ್ಕಳ ಒಂದು ಆರೋಗ್ಯದ ಮೇಲಾಗಿರ್ಬೋದು ಅಥವಾ ಅವರ ಒಂದು ಮೆದುಳಿನ ಮೇಲಾಗಿರ್ಬೋದು ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿ? ಸೋಷಿಯಲ್ ಮೀಡಿಯಾದಿಂದ ಆ್ಯಕ್ಚುಲಿ ಅಡ್ವಾಂಟೇಜ್ ಕೂಡ ತುಂಬ ಇದೆ. ನೀವು ಕೋವಿಡ್ ಟೈಮಲ್ಲಿ ನೋಡಿರ್ಬೋದು, ಅದು ಎಜುಕೇಟಿವ್ ಮೀಡಿಯಾ ಆಗಿತ್ತು, ಆನ್ಲೈನ್ ಕ್ಲಾಸಸ್ ಇತ್ತು, ಹಾಗೂ ಸಾಕಷ್ಟು ಸೈಂಟಿಫಿಕ್ ನಮ್ಮದು ಮೀಟಿಂಗ್ಸು ಎಲ್ಲ ಕೂಡ ಆನ್ಲೈನಲ್ಲೇ ಇತ್ತು. ಸೊ ಅದನ್ನು ಹೇಗೆ ಬಳಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಅದು
ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ, ಲಿಮಿಟೆಡ್ ಹವರ್ಸ್ ಆಫ್ ಯೂಸ್ ಇರಬೇಕು. ಏನನ್ನ ಆ ವಯಸ್ಸಿಗೆ ಸರಿಯಾದ ಮಕ್ಕಳು ಯಾವುದಕ್ಕೆ ಎಜುಕೇಟಿವ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದಾರೆ ಮೊಬೈಲ್ನ, ಅದನ್ನು ಪೇರೆಂಟ್ಸ್ ಸೂಪರ್ವೈಸ್ ಮಾಡಬೇಕು. ಸೊ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಅದರಿಂದ ತುಂಬಾ ತಪ್ಪು ಮಾಹಿತಿಗಳು ಇರ್ತದೆ. ಗೇಮ್ಸಲ್ಲಿ ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿರ್ಬೋದು. ಸೊ ಇದನ್ನೆಲ್ಲ ಪೇರೆಂಟ್ಸ್ ಮಾನಿಟರ್ ಮಾಡಬೇಕಾಗತ್ತೆ. ಸಾಕಷ್ಟು ದುಷ್ಪರಿಣಾಮಗಳು ಕಾಣ್ತಾ ಇದ್ದಾವೆ. ಈಗ ಮೊಬೈಲ್ ಮಕ್ಕಳು ಕೂಡ ಕೊಡ್ದಲೇ ಇದ್ದು ತುಂಬ ಸಿಟ್ಟಾಗ್ಬಿಟ್ಟು ಅಟೆಂಪ್ಟ್ ಮಾಡ್ಕೊಂಡಿರೋದು ತುಂಬಾ ನೋಡ್ತಾ ಇದ್ದೀವಿ ನಾವು ನಮ್ಮ ಹಾಸ್ಪಿಟಲಲ್ಲಿ. ಸೊ ಆ ಸ್ಟೇಜ್ಗೆ ಹೋಗೋ ತನಕ ಬಿಡಬಾರ್ದು. ಮನೆಯಲ್ಲಿ ಪೇರೆಂಟ್ಸ್ ಒಂದು ರಿಸ್ಟ್ರಿಕ್ಷನ್ ಮಾಡಬೇಕು. ಈ ಥರ ಜಾಗದಲ್ಲಿ ಮಾತ್ರ ಮೊಬೈಲ್ ಯೂಸ್ ಮಾಡಬೇಕು. ಮತ್ತು ಡೈನಿಂಗ್ ಟೇಬಲ್ ಹತ್ರ ಅಥವಾ ಬೆಡ್ರೂಮ್ ಹತ್ರ, ಸ್ಟಡಿಂಗ್ ಟೇಬಲ್ ಹತ್ರ ಮೊಬೈಲ್ ಯೂಸ್ ಮಾಡಬಾರ್ದು. ಹಾಗೂ ಪ್ರತಿಯೊಬ್ಬರಿಗೂ ಮೊಬೈಲ್ ಫ್ರೀ ಟೈಮ್ ಅಂತ ಇರಬೇಕು. ಎಲ್ಲರೂ ಕೂಡ ತಂದೆ ತಾಯಿಗಳು ಮಾದರಿ ಆಗಬೇಕು. ಸೊ ಅವ್ರ ಮೊಬೈಲ್ ಇಟ್ಕೊಂಡು ನೀನು ಮೊಬೈಲ್ ನೋಡಬೇಡ ಅಂದರೆ ಯಾವ ಮಕ್ಕಳು ಕೂಡ ಮಾತು ಕೇಳೋದಿಲ್ಲ. ಸೊ ತಂದೆ ತಾಯಿಗಳು ಮಾದರಿ ಆಗಬೇಕು. ಹಾಗೂ ಮಕ್ಕಳು ಏನನ್ನ ನೋಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಸೊ ಅದನ್ನು ಅವರು ಗಮನ ಕೊಟ್ಟು ನೋಡ್ತಾ ಇರಬೇಕು. ಓಕೆ ಮ್ಯಾಮ್, ನೀವೇ ಹೇಳಿದ್ರಿ ಅಂತ ಹೇಳಿ ಮಕ್ಕಳಿಗೆ ಯಾವುದನ್ನ ಮಾಡಬೇಡಿ ಅಂತ ಹೇಳ್ತಾರೋ ಅದನ್ನೇ ಜಾಸ್ತಿ ಮಾಡ್ತಾರೆ. ಬಟ್ ಅದು ಮಾಡಬೇಡಿ ಅಂತ ಹೇಳಿದಾಗ ಅಟೆಂಪ್ಟ್ ಮಾಡೋದು ಜಾಸ್ತಿ. ಸೊ ನೀವೆಷ್ಟು ಕೇಸಸ್ಗಳನ್ನ ನೋಡಿದ್ರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಯಾವ ವಿಚಾರಕ್ಕೆ ಜಾಸ್ತಿ ಅಟೆಂಪ್ಟ್ ಮಾಡ್ಕೋತಾರೆ? ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದಂದ್ರೆ ಮೊಬೈಲ್ ಬಳಕೆ, ಸೋಷಿಯಲ್ ಮೀಡಿಯಾ, ಮತ್ತೆ ಅದು ಮೊಬೈಲ್ ಕೊಡಿಸ್ದಲೇ ಇದ್ದಾಗ ಅಥವಾ ಮೊಬೈಲ್ ನೋಡ್ತಾ ಇದೆಯಾ ಅಂತ ಗದರಿಸಿದಾಗ ತುಂಬ ಜನ ಮಕ್ಕಳು ಈ ಥರ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಈಗ ಪ್ರತಿಯೊಬ್ಬರಿಗೂ ಒಂದು ಅಥವಾ ಇಬ್ಬರು ಮಕ್ಕಳು ಇರ್ತಾರೆ. ಸೊ ತಂದೆ ತಾಯಿಗಳು ಮಕ್ಕಳು ಏನು ಕೇಳಿದ್ರು ಸಣ್ಣ ವಯಸ್ಸಿದ್ದಾಗ ಒಬ್ಬನೇ ಮಗ ಅಲ್ವಾ ಕೊಟ್ಬಿಡೋಣ ಆ ಥರ ಬೆಳೆಸಿರ್ತಾರೆ. ಸೊ ನೋ ಅಂತ ಅವರು ಕೇಳಿರೋದೇ ಇಲ್ಲ. ಸೊ ಅವರಿಗೆ ಅದನ್ನು ತಡ್ಕೊಡೋ ಶಕ್ತಿ ಇರಲ್ಲ, ನೋ ಅಂತ ಹೇಳೋದು ಅಥವಾ ಫೇಲ್ಯೂರ್ಸ್ನ ತಡ್ಕೊಳೋ ಅಂಥ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ಅವರು ವಯಸ್ಕರ ಅಡೋಲೆಸೆಂಟ್ ಆಗ್ತಾ ಇರಬೇಕಾದ್ರೆ ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಇರುತ್ತೆ ಬಾಡಿಲಿ. ಸೊ ಅದ್ರ ಜೊತೆ ಆ್ಯಂಗರ್ ಅದು ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಈ ಥರ ಯಾವುದಾದ್ರೂ ಒಂದು ನೋ, ಈ ಮೊಬೈಲ್ ಯೂಸ್ ಮಾಡಬೇಡ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಒತ್ತಡ ತೊಗೊಂಡು ಬಂದರೆ ಅವ್ರಿಗೆ ತಡಿಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದು ಬಾಲ್ಯಾವಸ್ಥೆಯಿಂದಲೇ ಕೂಡ ಅದನ್ನ ನೋಡ್ಕೋಬೇಕಾಗತ್ತೆ ತಂದೆ ತಾಯಿಗಳು. ಈ ಮೊಬೈಲ್ ಇಂದಲೂ ಕೂಡ ಸಾಕಷ್ಟು ಖಿನ್ನತೆಗೊಳಗಾಗ್ತಾ ಇದ್ದಾರೆ ಮಕ್ಕಳು ಅಂತ, ಹೌದಾ, ನಿಜಾನ ಅದು? ಮೊಬೈಲಿಂದ ಡೈರೆಕ್ಟ್ ಖಿನ್ನತೆ ಅಂದರೆ ಅದರಲ್ಲಿರೋ ಕಂಟೆಂಟ್ಸ್ ಕೆಲವೊಂದ್ಸಲ ಅದರಲ್ಲಿ ತುಂಬಾ ವಿಡಿಯೋ ಗೇಮ್ಸ್ ಇರುತ್ತೆ. ಸೊ ಅಂದರೆ ಯಾವುದು ಅದು ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಹೇಳೋಕ್ಕಾಗಲ್ಲ. ಈ ಥರ ಆ್ಯಕ್ಟಿವಿಟಿ ಮಾಡಿ ನೀವು ಇಲ್ಲದೇ ಇದ್ದರೆ ನಿಮಗೆ ಈ ಥರ ಅಟೆಂಪ್ಟ್ ಮಾಡ್ಕೋಬೇಕಾಗತ್ತೆ. ಆ ಥರ ಎಲ್ಲ ಕೆಲವೊಂದು ವಿಡಿಯೋ ಗೇಮ್ಸ್ ಇದೆ. ಸೊ ಅದನ್ನು ನಾವು ಆ್ಯಕ್ಚುಲಿ ಸೂಪರ್ವೈಸ್ ಮಾಡಬೇಕು. ಸೊ ಅದನ್ನು ನಾವು ಲಾಕ್ ಮಾಡಬೇಕಾಗತ್ತೆ ತಂದೆ ತಾಯಿಗಳು. ಪೇರೆಂಟಲ್ ಗೈಡೆನ್ಸ್ ಅಂತ ಏನು ಆಪ್ಷನ್ ಇರುತ್ತೆ, ಸೊ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲದೇ ಇದ್ದರೆ ಬೇರೆಯವ್ರದ ಲೈಫ್ ಸ್ಟೈಲ್, ಈಗ ಇನ್ಸ್ಟಾಗ್ರಾಮ್ ಇರ್ಬೋದು, ಬೇರೆ ಫೇಸ್ಬುಕ್ಕಲ್ಲಿ ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ಅವ್ರು ಅಲ್ಲಿ ಹೋಗಿದ್ರು ಇಲ್ಲಿ ಹೋಗಿದ್ರು, ಬರೀ ಒಳ್ಳೆ ಪಾರ್ಟ್ ಮಾತ್ರ ನಾವು ನೋಡ್ತೀವಿ ಹೊರತು ಅವ್ರದ್ದು ಬೇರೆ ಹಾಫ್ ಆಫ್ ದ ಲೈಫ್ ನೋಡಿರಲ್ಲ. ಸೊ ಎಲ್ಲ ಬರೀ ಲೈಕ್ಸ್ಗೋಸ್ಕರನೇ ಎಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಸೊ ಈ ಥರ ಸಿಚುಯೇಷನಲ್ಲಿ ಇದ್ದಾಗ ಕೆಲವೊಂದು ಕಂಟೆಂಟ್ ಮಕ್ಕಳಿಗೆ ತುಂಬಾ ಎಫೆಕ್ಟ್ ಆಗ್ಬೋದು. ಸೊ ಅವರು ಆ ಥರ ಮಾಡ್ತಾ ಇದ್ದಾರೆ, ನನ್ನಲ್ಲಿ ಆ ಥರ ಇಲ್ಲ. ಸೊ ಆ ಥರ ವಿಷಯದಲ್ಲಿ ಕೆಲವೊಂದ್ಸಲ ಖಿನ್ನತೆ ಆಗಿರೋವಂಥದ್ದು ಚಾನ್ಸಸ್ ತುಂಬಾ ಇದೆ.